ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಚೈತ್ರ. ನಂದು ಇದು ಫಸ್ಟ್ ವ್ಲಾಗ್ ಆಗಿದೆ ಬಿಕಾಸ್ ನಾನು ಯಾವುದರಲ್ಲೂ ವ್ಲಾಗ್ ಮಾಡಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಂಟೆಂಟ್ಗೆ ಪ್ಲೀಸ್ ಕಮೆಂಟ್ ಮಾಡಿ. ಇವತ್ತೇನಪ್ಪ ಈ ವ್ಲಾಗ್ ವಿಶೇಷ ಅಂದರೆ, ನಾನು ಬೆಂಗಳೂರಲ್ಲಿರೋ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ಏನೋ ಅಂತ ಸ್ಪೆಷಲ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಟ್ ಈಸ್ ಎ ಶಾಪಿಂಗ್ ಅಂತ. ಸೊ ಈಗ ಬರೋ ಫೆಸ್ಟಿವಲ್ ಆಗಲಿ ಆ್ಯಂಡ್ ಮದುವೆ ಸೀಸನ್ ಇದೆ. ಸೊ ನನಗೆ ಸ್ವಲ್ಪ ಫೆಸ್ಟಿವಲ್ ಸೀಸನ್ಗೆ ಅಂತಲೇ ನಾನು ಏನೇನು ತೊಗೊತೀನಿ ನೋಡ್ತೀನಿ, ಬಟ್ ಏನಾದರೂ ಇಷ್ಟ ಆದ್ರೇ ನಾನು ತೊಗೊಳ್ಳೋದು ಆ್ಯಕ್ಚುಲಾಗಿ. ಸೊ ಮುಂದಿನ ನೆಕ್ಸ್ಟ್ ಇದರಲ್ಲಿ ನಾನು ತೋರಿಸ್ತೀನಿ ಏನೇನು ಶಾಪ್ ಮಾಡ್ತಿದ್ದೀನಿ ಅಂತ. ನನ್ನ ಚಿಕ್ಕಪೇಟೆ ವ್ಯೂ ಹೇಗಿರುತ್ತೆ ಅಂತ ಇವತ್ತು. ಹಲೋ, ತುಂಬಾ ಅಂದರೆ ತುಂಬ ಬಿಸಿಲಿದೆ, ಆದ್ರೂ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀನಿ. ಈಗ ನಾವು ಈಗ ಮಾರ್ಕೆಟಲ್ಲಿ ಇಳಿದಿದ್ದೀರಿ. ನಮ್ಮ ಫ್ರೆಂಡು ಅಶ್ವಿನಿ ಮತ್ತು ಆಶಾ ಅವರು ಇವರು ಕ್ಯಾಬ್ ತೊಗೊತಿದ್ದಾರೆ ಮಕ್ಕಳಿಗೆ ಬಿಸಿಲಿದೆ ಅಂತ. ಹಲೋ, ಆ್ಯಕ್ಚುಲಿ ನಾನು ಇವತ್ತು ಮಾರ್ಕೆಟ್ ರೂಟಿಂದ ಹೋಗ್ತಾ ಇದ್ದೀನಿ. ನೋಡ್ಬೋದು, ಇಟ್ ಇಸ್ ಚಿಕ್ಕಪೇಟೆ ಫುಲ್ಲು ರಶ್ ಆಗಿದೆ. ಇಲ್ಲಿ ಟಾಯ್ಸ್ ಇದೆ ಆ್ಯಂಡ್ ಇಲ್ಲಿ ಎವ್ರಿಥಿಂಗ್ ನೀವು ನೋಡ್ತಾ ಇರ್ಬೋದು. ಮುಂದೆ ನಾನು ಏನೇನು ತೊಗೊತೀನಿ ಅಂತ ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಚಿಕ್ಕಪೇಟೆಯಿಂದ ಮಾರ್ಕೆಟ್ ಹೋಗೋ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಹೋಗೋ ರೂಟಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಐಟಮ್ಸ್ ಅಂದರೆ ಜ್ಯುವೆಲರೀಸ್ ತುಂಬಾ ಸಿಗುತ್ತೆ. ಬಟ್ ನೋಡ್ಕೊಂಡು ತಗೊಳ್ಳಿ, ಯಾಕಂದರೆ ಕ್ವಾಲಿಟಿ ಇಶ್ಯೂಸ್ ಇರುತ್ತೆ. ಕ್ವಾಲಿಟಿ ಇರೋದ್ರಿಂದ ಒಂದು 2-3 ಸಲ ಚೆಕ್ ಮಾಡಿ ತೊಗೋಬೇಕು. ಮತ್ತು ಹೋಗ್ತಾ ನಮಗೆ ಬ್ಯಾಗ್ಸ್ಗಳು ಎಷ್ಟೊಂದು ವೆರೈಟೀಸ್ ಬ್ಯಾಗ್ಸ್ಗಳು ಸಿಕ್ತು. ಬ್ಯಾಗ್ಸ್ಗಳು ನೋಡ್ಬೋದು ನೀವು, ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ತೊಗೋಬೇಕು ಅನ್ನಿಸ್ತು, ಬಟ್ ಅಷ್ಟು ಬಡ್ಜೆಟಾಗಿ ನಾನು ಇಟ್ಕೊಂಡಿರಲಿಲ್ಲ. ಸೊ ನಾನು ಅದನ್ನು ಸ್ಕಿಪ್ ಮಾಡಿದೆ. ಆ್ಯಂಡ್ ಹೋಗೋವಾಗ ನಮಗೆ ಸ್ವಲ್ಪ ಊಟ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಾವು ಹೋಟ್ಲಲ್ಲಿ ಸ್ವಲ್ಪ ತುಂಬ ವೆಂಡರ್ಸ್ಗಳು ನಿಮಗೆ ಸ್ಯಾರೀಸ್ ಬೇಕಂತ ಕೇಳ್ತಾ ಇರ್ತಾರೆ. ಜಸ್ಟ್ ನಿಮ್ಗೆ ಬೇಕು ಅಂದರೆ ಅವ್ನು ಅಪ್ರೋಚ್ ಆಗೋದು, ಇಲ್ಲ ಅಂದರೆ ಅವಾಯ್ಡ್ ಮಾಡ್ಕೊಂಡು ಹೋಗ್ಬೋದು. ಆ್ಯಕ್ಚುಲಿ ಇವಾಗ ಊಟ ಮಾಡ್ಕೊಂಡು ನಾವು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೋಡ್ಬೋದು, ಇಲ್ಲೆಲ್ಲ ಇದು ಬಳೆ ಸ್ಟೋರ್ಸ್ ಅಂತ ಇದು ಏನಂತಾರೆ, ಇದು ಏನು ಚೊಪ್ಪದಾನೆ, ಏನು ಚೊಪ್ಪು. ಆ್ಯಕ್ಚುಲಾಗಿ ಹಬ್ಬಗಳಿಗೆ ಇಲ್ಲಿ ಶಾಪಿಂಗ್ ಬಂದರೆ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ಎಲ್ಲ ಮೆಟೀರಿಯಲ್ಸು ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ ಹಬ್ಬಕ್ಕೆ ಅಂತ ಏನೋ ತೊಗೊಳಕ್ಕೆ ನೋಡ್ತಿದ್ದಾರೆ. ನಾನು ಇದನ್ನು ತೊಗೊಳ್ಳೋಣ ಅಂದ್ಕೊತಾ ಇದ್ದೀನಿ, ಬಟ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಮಕ್ಕಳು ಶಾಪಿಂಗ್ ಮಾಡ್ತಿದ್ದಾರೆ, ನಾವಲ್ಲ. ದೊಡ್ಡವ್ರು ಶಾಪಿಂಗ್ ಮಾಡ್ತಿಲ್ಲಲ್ಲ, ನೀವೇನೇನು ಬೇಕು ಅಂತ ನೋಡ್ತಿದ್ದೀರಲ್ಲ. ಅಶ್ವಿನಿ ಏನು ತಗೊಂಡೆ? ಇದರಲ್ಲಿ ವೈಟ್ ಕಲರ್ ತಗೊಂಡಿದ್ದೀನಿ, ವೈಟ್ ಮಿಕ್ಸ್ ಇರೋದು. ಆದರೆ ನಾವು ಫಸ್ಟ್ ತಗೊಂಡಿದ್ದರಿಂದ ಇವಾಗೆಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಕಾಸ್ಟ್ಲಿ ತಗೊಂಡಾಗ 350. ಇವಾಗ ಎಷ್ಟು ಹೇಳ್ತಿದ್ದಾರೆ? 500. ಇದು 500. ಹೌದಾ? ಒಳಗಡೆ ಒಂದು ನೋಡಿದ್ದು 1600 ಅಲ್ಲ? 1700. ಆ್ಯಕ್ಚುಲಿ ನಾನು ಇವಾಗ ಸ್ಟ್ರೀಟ್ ಶಾಪಿಂಗ್ ಮಾಡ್ತಿದ್ದೀನಿ. ನೋಡಿ, ಇದನ್ನು ತೊಗೊಂಡಿದ್ದೀನಿ. ಆ್ಯಕ್ಚುಲಾಗಿ ಚೆನ್ನಾಗಿದೆ. ಇದೆಲ್ಲ ಬಟ್ಟೆಗಳು ಶಾಪಿಂಗ್ ಏರಿಯಾ. ಇದು ಸೀರೆಗಳು ಮತ್ತು ಡ್ರೆಸ್ಗಳು. ಎಷ್ಟು ಜನ ಇದ್ದಾರೆ ನೋಡ್ತಾ ಇದ್ದೀರಲ್ಲ. ಆ್ಯಕ್ಚುಲಿ ಇದು ಬಟ್ಟೆಗಳ ಶಾಪಿಂಗ್ ಏರಿಯಾ. ತುಂಬ ಜನ ಕ್ರೌಡೆಡ್ ಆಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಏನಾಗೋಗಿತ್ತು ಅಂದರೆ, ನಂದು ಮೈಕೆ ಆಫ್ ಆಗೋಗಿತ್ತು. ನಾನು ಮಾತಾಡೋದು ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೆ ನಾನು ವಾಯ್ಸು ಕೊಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಬಟ್ಟೆಗಳ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಇದನ್ನು ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋದು ನಾವು ಬಟ್ಟೆಗಳನ್ನ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ನೂ ಇಲ್ಲಿಗೆ ಕರ್ಕೊಂಬಂದೆ. ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿ ಅನ್ನಿಸುತ್ತೆ, ಬಿಕಾಸ್ ಬಟ್ಟೆ ಚೆನ್ನಾಗಿರೋ ಬಟ್ಟೆ ಕ್ವಾಲಿಟಿ ಬೇಕು ಅಂದರೆ ನಾವು ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಅಷ್ಟು. ಸೊ ನನಗೆ ನನಗೆ ಕಾಟನ್ ಡ್ರೆಸ್ಗಳಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇದನ್ನು ತೊಗೊಂಡೆ. ಇದೊಂದು ಡ್ರೆಸ್ ತೊಗೊಂಡಿದ್ದೀನಿ. ನಾನು ಇನ್ನೂ ಒಂದು 2-3 ತೊಗೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು, ಬಟ್ ನನಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಷ್ಟೆ. ಚೆನ್ನಾಗಿದ್ದಾವೆ ಬಟ್ಟೆ ಕ್ವಾಲಿಟೀಸು, ನೋಡ್ತಾ ಇರ್ಬೋದು. ಇದಂತೂ ತುಂಬ ಗ್ರ್ಯಾಂಡ್ ಲುಕ್ ಸಿಕ್ತು. ಬಟ್ ನಾನು ಆಫೀಸ್ಗೆ ಹೋಗೋದ್ರಿಂದ ನಾನು ಗ್ರ್ಯಾಂಡ್ ಡ್ರೆಸ್ಗಳು ಹಾಕೋಕ್ಕಾಗಲ್ಲ. ಜಸ್ಟ್ ಏನಿದ್ರೂ ಕಾಟನ್ ಡ್ರೆಸ್ಗಳೇ ಪ್ರಿಫರ್ ಮಾಡ್ತೀನಿ.
ಹೋಗ್ತಾ ಹೋಗ್ತಾ ಸುಮಾರು ಬಟ್ಟೆಗಳನ್ನ ತೋರಿಸ್ತಾ ಇದ್ರು. ಮತ್ತು ಇವರು ಆ್ಯಕ್ಚುಲಾಗಿ ಚೆನ್ನಾಗಿರುತ್ತೆ ಇವ್ರ ಹತ್ರ ಕ್ವಾಲಿಟಿ, ಯಾಕಂದರೆ ಇವರೆಲ್ಲ ಶೋರೂಮ್ಸ್ಗಳಲ್ಲೂ ಇವ್ರದ್ದು ಬಟ್ಟೆಗಳು ಸಿಗುತ್ತೆ. ಆ್ಯಕ್ಚುಲಿ ಇದು ಬ್ರ್ಯಾಂಡೆಡಾಗೇ ಇತ್ತು, ತುಂಬ ಬ್ರ್ಯಾಂಡ್ಸ್ ನಮಗೆ ಕೈಗೆ ಸಿಗ್ತಾ ಇತ್ತು. ಮೇ ಬಿ ಶೋರೂಮ್ಸಲ್ಲಿ ಸ್ವಲ್ಪ ಜಾಸ್ತಿ ಇರೋ, ಇಲ್ಲಿ ಒಂದು ಸ್ವಲ್ಪ ಕಮ್ಮಿ ಡಿಸ್ಕೌಂಟಲ್ಲಿ ಸಿಗ್ತಾಯಿತ್ತು. ಕಮ್ಮಿ ಅಂದರೆ ತುಂಬ ಏನಿಲ್ಲ, ಕಮ್ಮಿ ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೊ ಚೆನ್ನಾಗಿತ್ತು ಬಟ್ಟೆಗಳ ಶಾಪಿಂಗ್ ಕೂಡ ನಮಗೆ ತುಂಬಾ ಇಷ್ಟ ಆಯಿತು. ಹಾಂ, ಇವಾಗ ಆಚೆ ಬಂದ್ವಿ ಶಾಪಿಂಗಿಂದ. ಮಕ್ಕಳೆಲ್ಲ ಕಾರ್ನ್ ಬೇಕು ಅಂತ ರೋಡಲ್ಲಿ ಅಟೆಂಡ್ ಮಾಡ್ತಾಯಿದ್ರು. ನೋಡಿ ಎಲ್ಲ 3 ಜನನು ಹೆಂಗೆ ತಿಂತಾ ಇದ್ದಾರೆ ಅಂತ ನೋಡಿ. ಕೋತಿ ಬೇರೆ ಬಂದಿದೆ, ಅದಕ್ಕೆ ಈ ಕಡೆ ದೂರ ನಿಲ್ಲಿಸ್ಕೊಂಡಿದ್ದೀನಿ ಮಕ್ಕಳನ್ನ. ಹೆಂಗೈತೆ ಮುಳ್ಳು, ಹೆಂಗೈತೆ? ಚೆನ್ನಾಗಿದೆಯಾ? ನಿಮಗೆ ಶಾಪಿಂಗ್ ಬೇಕಾ ಬರೀ ತಿಂಡಿ ಬೇಕಾ? ಇಲ್ಲ, ಬರೀ ತಿಂಡಿನೇ. ಅವ್ರು ಯಾವ ತಿಂಡಿ ನೋಡಿದ್ರು ಅದು ನನಗೆ ಬೇಕು ಅಂತ 3 ಜನನೂ ಆಟ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಅವ್ರ ಬಟ್ಟೆಗಳು ತೊಗೋಬೇಕು. ಅವ್ರ ಬಟ್ಟೆಗಳು ತೊಗೊಳಕ್ಕೆ ಹೋಗ್ತಾ ಇದ್ದೀರಿ. ನೋಡಿ ಜನ ಅಂತೂ ಜನ ಸಾಗರ ಥರ ಕಾಣಿಸ್ತಿದೆ. ನೀವು ನೋಡ್ತಿದ್ದೀರಲ್ಲ, ಇದು ಚಿಕ್ಕಪೇಟೆ. ಸ್ಯಾಟರ್ಡೆ ಮಾತ್ರ ಬರಲೇಬಾರ್ದು, ಯಾಕಂದರೆ ನೋಡಿ ಹೋಗೋಕ್ಕೂ ಬರೋಕ್ಕೂ ಒಂದಿಷ್ಟು ಕೂಡ ಜಾಗನೇ ಸಿಗಲ್ಲ. ಓಕೆನಾ? ಅಂದರೆ ಫುಲ್ಲು ಕ್ರೌಡೆಡ್ ಆಗಿದೆ. ಆ್ಯಂಡ್ ಶಾಪಿಂಗಲ್ಲೂ ಅಷ್ಟೇ ಫುಲ್ಲು ಕ್ರೌಡೆಡ್ ಆಗಿರುತ್ತೆ. ಮತ್ತು ಇದು ಸ್ಯಾಟರ್ಡೆ ಸಂಡೇಲಿ ಬೆಸ್ಟ್ ಪ್ಲೇಸ್ ಅನಿಸಲ್ಲ. ವೀಕ್ ಡೇಸಲ್ಲಿ ಆದರೆ ಚೆನ್ನಾಗಿ ಥರ್ಸ್ಡೇ ಆರ್ ವೀಕ್ ಡೇಸಲ್ಲಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಇದಾಗುತ್ತೆ ಅಂತ. ಶಾಪಿಂಗ್ ಚೆನ್ನಾಗಿ ಮಾಡ್ಬೋದು. ಯಾಕಂದರೆ ಫುಲ್ಲಾಗಿ ಎಷ್ಟು ಇದೆ ಅಂದರೆ ವಾಕ್ ಮಾಡೋಕ್ಕೆ ಕೂಡ ಇಲ್ಲ, ಅಷ್ಟು ಸ್ಪೇಸ್ ಇಲ್ಲ. ನೋಡೋಣ ನೆಕ್ಸ್ಟ್ ಮಕ್ಕಳಿಗೊಂದು ತೊಗೊಂಡ್ರೆ ಮುಗೀತು ನಮ್ಮದು ಶಾಪಿಂಗ್ ಕತೆ. ಮತ್ತು ಇವರು ಇಲ್ಲಿದ್ದಾರೆ ನಮ್ಮ ಫ್ರೆಂಡ್ಸು ಅಶ್ವಿನಿ ಮತ್ತು ಆಶಾ ಅನ್ನೋರು. ಇವಾಗ ಅವ್ರಿಗೆ ಬಟ್ಟೆ ತೊಗೊಂಬರಕ್ಕೆ ಹೋಗಿದ್ದಾರೆ, ನಾನು ನೋಡ್ಕೊತಾ ಇದ್ದೀನಿ. ಮಕ್ಕಳ ಬಟ್ಟೆ ಇದೊಂದು, ಒಂದು 2 ಚೆನ್ನಾಗಿದೆಯಲ್ಲ. ಇಲ್ಲಿ ಹಾಂ, ತಗೊಂಡಿದ್ದು ಇದು ಅಶ್ವಿನಿ ಅವ್ರು ತೊಗೊಂಡಿರೋದು. ಆ್ಯಕ್ಚುಲಿ ಮಕ್ಕಳ ಬಟ್ಟೆ ಪರವಾಗಿಲ್ಲ ಅಲ್ಲ. ಹಾಂ, ಚೆನ್ನಾಗಿದೆ.